ನಮಸ್ಕಾರ ಎಲ್ರಿಗೂ. ದಿಢೀರಂತ ಚಿಕನ್ ಫ್ರೈ ಟೇಸ್ಟಿಯಾಗಿ ಮಾಡೋದು ಹೇಗಂತ ನೋಡೋಣ. ಒಂದು ಪ್ಯಾನ್ನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ನೀವು ಅದನ್ನ ರೋಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಏನಿಲ್ಲ ಅಂತಂದರೂ ಒಂದು 10 ಸೆಕೆಂಡ್ ನೀವು ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಆಗ ನೀವು ಅರ್ಧ ಸ್ಪೂನ್ ಪೆಪ್ಪರ್ ಹಾಕ್ಕೋಬೇಕು. ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿನ ಹಾಕ್ಕೊಳ್ಳಿ, ರೋಸ್ಟ್ ಮಾಡ್ಕೊಳ್ಳಿ. ನೀವು ಹಿಂದೆಯೇ ನೀವು ಇದಕ್ಕೆ ಉಪ್ಪು ಜೊತೆಲೇ ಹಾಕ್ಕೊಂಬಿಡಿ. ಅರ್ಧ ಸ್ಪೂನ್ ಉಪ್ಪು ಹಿಡಿಯುತ್ತೆ ಇದಕ್ಕೆ. ಮೆಣಸು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಳಿಗೆ ಮಾಡೋದಾದರೆ ಇಷ್ಟೇ ಸಾಕು. ಅದೇ ದೊಡ್ಡವ್ರಿಗೆ ಮಾಡಬೇಕಂತಂದರೆ ನಿಮಗೆ ಪೂರ್ತಿ 1 ಸ್ಪೂನು ಪೆಪ್ಪರ್ ಹಿಡಿಯುತ್ತೆ. ಹಿಂದೆಯೇ 1/4 ಸ್ಪೂನು ಟರ್ಮರಿಕ್ ಪೌಡರ್ ಅಂದರೆ ಅರಶಿನದ ಪುಡಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಹೈ ಫ್ಲೇಮಲ್ಲಿ ಇಡಬೇಡಿ. ನಾನು ಒಬ್ರಿಗೆ ಮಾತ್ರ ಮಾಡ್ತಾ ಇರೋದು, ಆದ್ದರಿಂದ 1/4 kg ಚಿಕನ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ನೀವು 2 kg ಚಿಕನ್ ತಂದಾಗ ಲಿವರು ಮತ್ತು ಗಿಜಾರ್ಡೆಲ್ಲ ಇರುತ್ತೆ. ಅದನ್ನು ಏನಪ್ಪ ಮಾಡೋದು ಅಂದರೆ ಅದ್ರ ಜೊತೆ ಇನ್ನೊಂದು 4 ಪೀಸ್ ಚಿಕನ್ ಹಾಕ್ಕೊಂಡು ಈ ಥರ ಸೈಡಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಇದಕ್ಕೆ ಹಿಡಿಯೋದು ಬರೀ 15 ನಿಮಿಷ, 15ರಿಂದ 17 ನಿಮಿಷ ಅಷ್ಟೇ. ಇದಕ್ಕೆ ನೀವು ಕೊತ್ತಂಬರಿ ಹಾಗೂ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಪರ್ಫೆಕ್ಟ್ ರುಚಿ ಕೊಡುತ್ತೆ ಇದಕ್ಕೆ. ಇದನ್ನು ನೀವು ಸ್ವಲ್ಪ ಒಂದು 5 ಸೆಕೆಂಡು ಬಾಡಿಸ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು 15 ಸೆಕೆಂಡು ನೀವು ಕುಕ್ ಮಾಡೋಕ್ಕೆ ಬಿಡಬೇಕಾಗತ್ತೆ. ಈ 15 ಸೆಕೆಂಡ್ಗೆ ನೀವು ನೀರು ಹಾಕಬೇಕಾಗತ್ತೆ. ಯಾಕಂದರೆ ಇದು ಲಾಸ್ಟಲ್ಲಿ ಸ್ಲರಿ ಹಾಕೋದ್ರಿಂದ 1/4 ಗ್ಲಾಸ್ರಿಂದ ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಿಟ್ಬಿಟ್ಟು 15 ನಿಮಿಷ ಬೇಯಿಸ್ಕೊಳ್ಳಿ. ಈ ರೆಸಿಪಿ ಬಿಗಿನರ್ ಫ್ರೆಂಡ್ಲಿ ಇದೆ. ಆಗ್ತಾನೆ ಕುಕಿಂಗ್ ಕಲಿಯೋರು ಚಿಕನ್ ಮಾಡೋದು ಕಲಿಬೇಕು ಅಂತಂದರೆ ಇದನ್ನು ನೀವು ಮಸ್ಟ್ ಹೇಳ್ಕೊಡ್ಲೇಬೇಕು ನೀವು. ಈಗ 15 ನಿಮಿಷ ಆದಮೇಲೆ ಪರ್ಫೆಕ್ಟಾಗಿ ಬೆಂದಿದೆ ಇದು. ಈಗ ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೋಬೇಕು. ಅದಕ್ಕೆ ಅರ್ಧ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 10 ಸತಿ ತಿರುಗಿಸ್ಕೊಂಡು ನೀವು ಇದಕ್ಕೆ ಹಾಕಿಬಿಡಿ. ಹಾಕಿದ್ಮೇಲೆ ಇನ್ನೂ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿಬಿಟ್ಟು ಕುಕ್ ಮಾಡೋಕ್ಕೆ ಫೈನಲ್ ಕುಕ್ಕಿಂಗ್ಗೆ ಬಿಡಬೇಕಾಗತ್ತೆ ನೀವು. ಸೊ ಇದು ಒಂದೇ ಒಂದು ನಿಮಿಷ ಮಾತ್ರ ಕುಕ್ಕಿಂಗ್ ಬಿಡಿ ನೀವು. ಬಿಟ್ಟ ಮೇಲೆ ನಿಮಗೆ ಪರ್ಫೆಕ್ಟಾಗಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇನ್ನೇನು ಹಾಕೋಷ್ಟಿಲ್ಲ, ಧನಿಯಾ ಇಲ್ಲ, ಗರಂ ಮಸಾಲ ಇಲ್ಲ, ಎಂಥದ್ದು ಇಲ್ಲ ರೀ. ಇದು ಕ್ವಿಕ್ ಬಿಗಿನರ್ ಫ್ರೆಂಡ್ಲಿ, ಹಾಗೆ ಕ್ವಿಕ್ಕಾಗಿ ಮಾಡುವಂಥದ್ದು. ತಲೆ ಕೆಡಿಸ್ಕೊಂಡು ಸುಸ್ತಾಗಿ ಮನೆಗೆ ಬರ್ತಿರಲ್ಲ, ಆವಾಗ ನೀವು ಏನಾದರೂ ತಿನ್ನಲೇಬೇಕು ಅಂದಾಗ ರೈಸ್ಗೆ, ಚಪಾತಿಗೆ ಅಥವಾ ಏನಕ್ಕಾದರೂ ನಿಮ್ಗೆ ಇಷ್ಟ ಪಡೋ ರೆಸಿಪಿಗೆ ನೀವು ಮಾಡಿಕೊಂಡು ಇದನ್ನು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ, ತುಂಬಾ ರುಚಿಯಾಗಿರುತ್ತೆ. ನೀವು ಇದೇ ರೆಸಿಪಿನ ಬೇಕಾದರೆ ನೀವು ಲಿವರ್ ಫ್ರೈಗೂ ಇದೇ ಥರ ದಿಢೀರಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ. ಯಾಕಂದರೆ ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಕಡೆಯಲ್ಲಿ ನಿಮಗೆ ಪೆಪ್ಪರ್ ಸಾಲಿಲ್ಲ ಅಂತಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಹಾಕ್ಕೊಂಡು ನಿಂಬೆಹಣ್ಣು ಇಂಟ್ಕೊಳ್ಳೋದು ಮರೀಲೇಬೇಡಿ. ನಾನು ಇಲ್ಲಿ ಬೈ ಚಾನ್ಸ್ ನಿಂಬೆಹಣ್ಣು ಸೀಡ್ಸ್ ಬಿದ್ದೋಗ್ಬಿಟ್ಟಿದೆ, ನಾನು ತೆಗೆದಿದ್ದೀನಿ. ಆಮೇಲೆ 1/4 ನಿಂಬೆಹಣ್ಣನ್ನ ಇಂಟ್ಕೊಂಡು ನೀವು ಇನ್ನೊಂದು ಜಸ್ಟ್ ಒಂದು 30 ಸೆಕೆಂಡ್ಸ್ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ನನಗೆ ಈ ಹದಕ್ಕೆ ಸಾಕು. ನನಗೆ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ಇದನ್ನು, ಸೊ ಹಂಗಾಗಿ ಈ ಹದಕ್ಕೆ ಸಾಕು. ನೀವು ಚಪಾತಿಗೆ ಏನಾದರೂ ಮಾಡ್ಕೊಳ್ಳೋದಾದರೆ ಇನ್ನೊಂದು ಚೂರು ಲಿಕ್ವಿಡಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೂಪರಾಗಿದೆ. ಟ್ರಸ್ಟ್ ಮೀ, ನೀವು ನನ್ನ ಕಮೆಂಟ್ ಮಾಡಿ ಹೇಳಲೇಬೇಕು. ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್.